ಇತ್ತ ಕೆಪಿಸಿಸಿ ಕಚೇರಿಯಲ್ಲೂ ಕೂಡ 1-to-1 ಮೀಟಿಂಗ್ಗೆ ಸುರ್ಜೇವಾಲಾ ತಯಾರಿಯಾಗಿದ್ದಾರೆ. ಇನ್ನು ಶಾಸಕರನ್ನ ಮೀಟ್ ಮಾಡಿ ರಿಪೋರ್ಟ್ ಕಾರ್ಡ್ ಅನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ 1-to-1 ಮೀಟಿಂಗ್ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಮೀಟಿಂಗ್ ಬಗ್ಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿಕೆಯನ್ನ ಕೂಡ ನೀಡ್ತಾ ಇದ್ದಾರೆ. ಇನ್ನು ಬೆಂಗಳೂರು ಮೈಸೂರು ಶಾಸಕರನ್ನ ಭೇಟಿ ಮಾಡಿದ್ದೇನೆ. ಇನ್ನು ಸುರ್ಜೇವಾಲಾ ಮುಂದೆ ಸಮಸ್ಯೆಗಳ ಸರಮಾಲೆಯನ್ನೇ ಶಾಸಕರು ಬಿಚ್ಚಿಟ್ಟಿದ್ದಾರೆ. ಸಮಸ್ಯೆಗಳ ಮಹಾಪೂರವನ್ನೇ ಶಾಸಕರು ಹೇಳ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆಯ ಬಗ್ಗೆಯೂ ಕೂಡ ಶಾಸಕರು ದೂರನ್ನ ಕೂಡ ನೀಡ್ತಾ ಇದ್ದಾರೆ. ಇನ್ನು ಅತೃಪ್ತಿಯನ್ನ ತಣಿಸುವಲ್ಲಿ 1-to-1 ಮೀಟಿಂಗ್ ಯಶಸ್ವಿಯಾಗುತ್ತಾ? ಸಭೆಯನ್ನ ಮುಗಿಸಿ ಬಂದ ಬಳಿಕ ಶಾಸಕರಿಂದ ಈಗಾಗಲೇ ರಿಪೋರ್ಟ್ ಕಾರ್ಡ್ ಅನ್ನ ಪಡೆದುಕೊಳ್ತಾ ಇದ್ದೀನಿ. ಲೀಡರ್ಶಿಪ್ ಚೇಂಜ್ ಬಗ್ಗೆ ಏನು ಆನ್ಸರ್ ಅಂದ್ರೆ ನಿನ್ನೆ ಆನ್ಸರ್ ಕೊಟ್ಟಿದ್ದೇನೆ ಎನ್ನುವ ಬಗ್ಗೆಯೂ ಕೂಡ ಸುರ್ಜೇವಾಲಾ ಮಾತುಕತೆ ಆಡಿರುವಂಥದ್ದು. ನೋಡಿ, ಸುದ್ದಿಗೋಷ್ಠಿಯನ್ನ ಕೂಡ ಸುದ್ದಿಗೋಷ್ಠಿಯಲ್ಲೂ ಕೂಡ ಮಾತನಾಡಿದ್ರು. ಕೆಪಿಸಿಸಿ ಕಚೇರಿಯಲ್ಲಿ 1-to-1 ಮೀಟಿಂಗ್ ಅಂದ್ರೆ ಈಗ ಅವರಿಂದ ರಿಪೋರ್ಟ್ ಕಾರ್ಡ್ ಪಡೆದುಕೊಂಡು ಇನ್ನೊಬ್ಬರ ಹತ್ರ ಹೋಗೋದಕ್ಕಿಂತ ಶಾಸಕರ ಹತ್ರನೇ ನೇರವಾಗಿ ಮಾತನಾಡುವ 1-to-1 ಮೀಟಿಂಗ್ ಇದಾಗಿತ್ತು. ಇನ್ನು ಈ ಒಂದು ಮೀಟಿಂಗ್ ಬಗ್ಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಹೇಳಿಕೆಯನ್ನ ನೀಡಿರುವಂಥದ್ದು. ಇನ್ನು ಬೆಂಗಳೂರು ಮತ್ತು ಮೈಸೂರು ಶಾಸಕರನ್ನ ಭೇಟಿ ಮಾಡಿದ್ದೇನೆ. ಹಾಗೆ ಸೋಮವಾರದಿಂದ ಇತರೆ ವಿಭಾಗದ ಶಾಸಕರ ಮೀಟ್ ಅನ್ನ ಕೂಡ ಮಾಡ್ತೇನೆ. ಅವರಿಂದ ಕೂಡ ಅವರ ಸಮಸ್ಯೆಗಳು ಏನಿದೆ, ಅವರ ಕ್ಷೇತ್ರದ ಅಹವಾಲುಗಳೇನಿದೆ, ಇನ್ನು ಅನುದಾನ ಎಷ್ಟು ಬಿಡುಗಡೆ ಆಗಬೇಕಾಗಿದೆ, ಅವರ ಸಮಸ್ಯೆಗಳೇನಿದೆ, ಆ ಸಮಸ್ಯೆಗಳ ಕುರಿತಂತೆ ನಾನು ಭೇಟಿಯನ್ನ ಮಾಡ್ತೇನೆ. ಆ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡ್ತೇನೆ. ಇನ್ನು ಕಳೆದ 2 ವರ್ಷದಲ್ಲಿ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಪಡೆದುಕೊಳ್ತೇನೆ ಎನ್ನುವಂತಹ ಮಾತುಗಳನ್ನು ಆಡಿರುವಂಥದ್ದು. ಅದರ ಜೊತೆಗೆ ಲೀಡರ್ಶಿಪ್ ಚೇಂಜ್ ಬಗ್ಗೆ ನಿನ್ನೆ ಆನ್ಸರ್ ಕೊಟ್ಟಿದ್ದೇನೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳಿದ್ದಾರೆ. ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದ್ರೆ ಸುರ್ಜೇವಾಲಾ ಇಲ್ಲಿ ಡ್ಯಾಮೇಜ್ ಕಂಟ್ರೋಲ್ಗೆ ಬಂದಂತಹ ಸುರ್ಜೇವಾಲಾ ಮತ್ತಷ್ಟು ಡ್ಯಾಮೇಜ್ ಮಾಡುವಂತಹ ಪರಿಸ್ಥಿತಿ ಏನಾದರೂ ನಿರ್ಮಾಣ ಮಾಡಿಕೊಂಡ್ರ ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಎದುರಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಕೆಪಿಸಿಸಿ ಕಚೇರಿಯಲ್ಲಿ 1-to-1 ಮೀಟಿಂಗ್, ಇದೇ ವಿಚಾರವಾಗಿ ಮೀಟಿಂಗ್ ಬಗ್ಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಬೆಂಗಳೂರು ಮೈಸೂರು ಶಾಸಕರ ಭೇಟಿ ಮಾಡಿದ್ದೇನೆ. ಇನ್ನು ಸೋಮವಾರದಿಂದ ಇತರೆ ವಿಭಾಗದ ಶಾಸಕರನ್ನ ಭೇಟಿ ಮಾಡ್ತೇನೆ. ನಂತರ ಸಂಸದರು ಹಾಗೆ ಮಾಜಿ ಸಂಸದರನ್ನ ಕೂಡ ಭೇಟಿ ಮಾಡ್ತೇನೆ. ಕಳೆದ 2 ವರ್ಷದಲ್ಲಿ ಕ್ಷೇತ್ರದ ಬಗ್ಗೆ ಮಾಹಿತಿ ಏನಿದೆ ಆ ಮಾಹಿತಿಯನ್ನ ಸಂಗ್ರಹ ಮಾಡ್ತೇನೆ. ಹಾಗೆ ಲೀಡರ್ಶಿಪ್ ಚೇಂಜ್ ಬಗ್ಗೆ ನಿನ್ನೆ ಆನ್ಸರ್ ಕೂಡ ಕೊಟ್ಟಿದ್ದೇನೆ. ಇನ್ನು 1-to-1 ವಿರಾಮದ ವೇಳೆ ಸುರ್ಜೇವಾಲಾ ಮಾತನಾಡಿರುವಂಥದ್ದು. ನೋಡಿ, ಡ್ಯಾಮೇಜ್ ಕಂಟ್ರೋಲ್ಗೆ ಅಂತ ಬಂದಿದ್ರು ಸುರ್ಜೇವಾಲಾ ಅವರು. ಇನ್ನು ಮತ್ತಷ್ಟು ಡ್ಯಾಮೇಜ್ ಮಾಡುವಂತಹ ಪರಿಸ್ಥಿತಿಯನ್ನ ಕೂಡ ನಿರ್ಮಾಣ ಆಗಿರುವಂಥದ್ದು. ಹಾಗೆ ಇಷ್ಟು ದಿನ ಕೇವಲ BR ಪಾಟೀಲ್ ಆಗಿರಬಹುದು, ಇನ್ನು ರಾಜು ಕಾಗೆಗೆ ಸೀಮಿತವಾಗಿತ್ತು ಈ ಒಂದು ಬಹಿರಂಗ ಹೇಳಿಕೆ ಆಗಿರ್ಬೋದು ಅಥವಾ ಬಹಿರಂಗ ಮನಸ್ತಾಪ ಆಗಿರ್ಬೋದು ಅಂತ ಅಂದ್ಕೊಂಡಿದ್ವಿ. ಅದರ ಕುರಿತಂತೆ ನಾವು ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಏಕಾಏಕಿ ದುಪ್ಪಟ್ಟಾಗಿದೆ ಅನ್ನೋದು ವಿಪರ್ಯಾಸ ಅಂತಾನೆ ಹೇಳ್ಬೋದು ರಾಜ್ಯ ರಾಜಕೀಯದಲ್ಲಿ. ಅದರಲ್ಲೂ ಕೂಡ ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಏನೆಲ್ಲ ಒಂದು ಅನಾಹುತಗಳು ಸಂಭವಿಸಿದೆ, ಹಾಗೆ ಏನೆಲ್ಲ ಅವಾಂತರಗಳಾಗಿದೆ, ಇನ್ನು ಶಾಸಕರು ಅಂದ್ರೆ ಸ್ವಪಕ್ಷದ ಶಾಸಕರೇ ಇಲ್ಲಿ ಸಿಡಿದೇಳ್ತಾ ಇರುವಂಥದ್ದು. ಇನ್ನು ಇಷ್ಟು ದಿನ ತೆರೆಮರೆಯಲ್ಲಿತ್ತು ಅಂತಾನೆ ಹೇಳ್ಬೋದು. ಅಂದ್ರೆ ಕೆಲ ನಾಯಕರ ಅಸಮಾಧಾನ, ಆದ್ರೆ ವರಿಷ್ಠರ ಭೇಟಿಯ ನೆಪದಲ್ಲಿ ಈಗಾಗಲೇ ಜಗತ್ ಜಾಹೀರಾಗ್ತಾ ಇದೆಯಾ ಅಂದ್ರೆ ಸುರ್ಜೇವಾಲಾ ಬೆಂಗಳೂರಿಗೆ ಬರ್ತಾ ಇದ್ದಂತೆ 1-to-1 ಮೀಟಿಂಗ್ ಅರೇಂಜ್ ಆಗ್ತಾ ಇದ್ದಂತೆ ಎಲ್ಲ ಶಾಸಕರು ಕೂಡ ತಮ್ಮ ಕ್ಷೇತ್ರದ ಬಗ್ಗೆ ಏನೆಲ್ಲ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಹೇಳ್ಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ. ಅಂದ್ರೆ ನೋಡಿ, ಸಮಸ್ಯೆಗಳ ಸರಮಾಲೆ ಇರುವಂಥದ್ದು. ಸರಮಾಲೆಯನ್ನ ಇಟ್ಕೊಂಡು ಶಾಸಕರು ಇಷ್ಟು ದಿನ ಸುಮ್ಮನೆ ಇದ್ರಾ? ಹಾಗಾದ್ರೆ ರಾಜ್ಯದ ಬೊಕ್ಕಸದಲ್ಲಿ ನಿಜಕ್ಕೂ ಕೂಡ ಹಣ ಇಲ್ವಾ? ಯಾಕಂದ್ರೆ ಅಭಿವೃದ್ಧಿ ಆಗಬೇಕು ಅಂದ್ರೆ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಆಗಬೇಕು. ಅನುದಾನ ಬಿಡುಗಡೆ ಆಗಬೇಕು ಅಂದ್ರೆ ರಾಜ್ಯದ ಬೊಕ್ಕಸದಲ್ಲಿ ಹಣ ಇರಬೇಕು. ಆದ್ರೆ ರಾಜ್ಯದ ಬೊಕ್ಕಸದಲ್ಲಿ ಹಣ ಖಾಲಿಯಾಗಿದೆಯಾ? ಇನ್ನ ಇದು ಒಂದು ಪ್ರಶ್ನೆ ಬರುತ್ತೆ. ಅಂದ್ರೆ ಗ್ಯಾರಂಟಿಗಳಿಂದ ಖಾಲಿಯಾದಂತಹ ಹಣ ಇನ್ನೂ ಕೂಡ ತುಂಬಿಸೋಕೆ ಆಗ್ತಾ ಇಲ್ಲ. ಹೀಗಾಗಿ ಕ್ಷೇತ್ರಗಳಿಗೆ ಮೀಸಲಿಟ್ಟಿರುವಂತಹ ಅನುದಾನವನ್ನ ಕೂಡ ಇಲ್ಲಿ ಗ್ಯಾರಂಟಿಗಳಿಗೆ ಉಪಯೋಗಿಸಿಕೊಳ್ತಾ ಇದ್ದಾರೆ ಎನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಇನ್ನು ಬಿಜೆಪಿ ಕೂಡ ವಿಪಕ್ಷಗಳು ಕೂಡ ಇಲ್ಲಿ ಕಿಡಿಕಾರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ನಾರಾಯಣಸ್ವಾಮಿ ವಿರುದ್ಧವೇ ನೇರ ಗುಡುಗಿರುವಂಥದ್ದು. ಒಟ್ಟಾರೆಯಾಗಿ ಅಂದ್ರೆ ಸ್ವಪಕ್ಷದ ಶಾಸಕರು ಸ್ವಪಕ್ಷದ ವಿರುದ್ಧವಾಗಿಯೇ ಇಲ್ಲಿ ಗುಡುಕ್ತಾ ಇದ್ದಾರೆ. ಇದನ್ನೆಲ್ಲ ಸಮಸ್ಯೆಗಳನ್ನ ಕೇಳೋಕೆ ಬಂದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಂದು ಕಡೆ ದಂಗಾಗಿ ಹೋದಂತೆ ಕಾಣಿಸ್ತಾ ಇದೆ. ನೋಡಿ, ಒಂದಲ್ಲ ಎರಡಲ್ಲ 42 ಜನ ಶಾಸಕರು ಈಗಾಗಲೇ 3 ದಿನದ ಒಂದು ಅವಧಿಯಲ್ಲಿ 42 ಜನ ಶಾಸಕರನ್ನ ಮೀಟ್ ಮಾಡಬೇಕಾಗಿದೆ. 42 ಜನ ಶಾಸಕರ ಒಂದು ಅಹವಾಲಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಆ ಸಮಸ್ಯೆಗಳನ್ನೆಲ್ಲ ಕೂಡ ಬಗೆಹರಿಸಬೇಕಾಗಿದೆ. ಆದರೆ ಬಗೆಹರಿಸ್ತಾರಾ ಇನ್ನು ಉಳಿದಂತಹ ಒಂದು ದಿನದಲ್ಲಿ? ಇದು ಕೂಡ ಒಂದು ಪ್ರಶ್ನೆ ಆಗಿರುವಂಥದ್ದು. ಆದರೆ ಈ ಒಂದು ಪ್ರಶ್ನೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ
ಒಂದು ಉತ್ತರವನ್ನ ನೀಡಬೇಕಾಗಿದೆ.